ನಮಸ್ಕಾರ. ಮಾಲಿಕೆ 6 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ಸುಧಾಮೂರ್ತಿ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 41. ಪುಸ್ತಕದ ಹೆಸರು ಋಣ. ಲೇಖಕರು ಸುಧಾಮೂರ್ತಿ. ಅಭಿಪ್ರಾಯ ಸುಶಾಂತ ಕುರಂದವಾಡ. ಓದುತ್ತಿರುವವರು RP ರಘೋತ್ತಮ. ಸುಧಾಮೂರ್ತಿಯವರ ಈ ಕಿರು ಕಾದಂಬರಿ ಚಲನಚಿತ್ರವಾಗಿ ಮಾಡಿದ್ದರೆ ಅದು ಜನಪ್ರಿಯವಾಗುತ್ತಿತ್ತೇನೋ. ವೆಂಕಟೇಶರಾಯರು ಬ್ಯಾಂಕಿನ ಕೆಲಸದಲ್ಲಿದ್ದವರು. ಅವರ ತಂದೆ ರೈಲ್ವೆಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದರಿಂದ ಚೆನ್ನಾಗಿಯೇ ಸಂಪಾದಿಸಿ ಆಸ್ತಿವಂತರಾಗಿದ್ದರು. ಅವರ ತಾಯಿ ಚಂಪಕಮ್ಮ ಘಾಟಿ ಹೆಂಗಸು. ಮನೆಯವರೆಲ್ಲರನ್ನೂ ತನ್ನ ಬೆರಳು ತುದಿಯಲ್ಲಿಟ್ಟುಕೊಂಡು ಆಡಿಸುತ್ತಿದ್ದರು. ಅವರ ಕಣ್ಣ ಮುಂದೆಯೇ ಮಗ ಸೊಸೆಯನ್ನು ಕಳೆದುಕೊಂಡರು. ಮುಂದೆ ಮೊಮ್ಮಗನಿಗೆ ಮದುವೆ ವಯಸ್ಸು ಬಂದಾಗ ಮದುವೆ ಆಯಿತು. ಮದುವೆಯ ತರುವಾಯ ಸೊಸೆಯನ್ನೇ ಸರಳವಾಗಿ ಬಿಡದಿದ್ದ ಚಂಪಕಮ್ಮ ಮೊಮ್ಮಗನ ಮಡದಿಯನ್ನು ಬಿಡುತ್ತಾರೆಯೇ? ದೇವರ ದಯೆಯಿಂದ ಹಾಗಾಗಲಿಲ್ಲ. ಮದುವೆಯಾಗಿ ಕೆಲವೇ ದಿನಗಳಲ್ಲಿ ವೆಂಕಟೇಶರಾಯರ ಮಡದಿ ಚಂಪಕಮ್ಮನಿಂದ ಪಾರಾಗಿದ್ದರು. ಇಲ್ಲಿಂದ ಮನೆಯಲ್ಲಿ ಶಾಂತ ಅವರ ಪಾರುಪತ್ಯ ಪ್ರಾರಂಭವಾಯಿತು. ಮನೆಯ ಕಾರುಬಾರು ಶಾಂತಾಳ ಕೈಯಲ್ಲಿ ಕೊಟ್ಟು ರಾಯರು ನಿರ್ಲಿಪ್ತ ಮನಸ್ಥಿತಿಯನ್ನು ಹೊಂದಿದ್ದವರು. ಆಕಸ್ಮಿಕವಾಗಿ ರಾಯರಿಗೆ ಹುಬ್ಬಳ್ಳಿಗೆ ವರ್ಗವಾಗುತ್ತದೆ. ಮನಸ್ಸಿಲ್ಲದೆ ಮನೆಯಲ್ಲಿ ವ್ಯಾಜ್ಯದ ನಂತರ ಅವರು ಹುಬ್ಬಳ್ಳಿಗೆ ಹೊರಡಲು ಅನುವಾದರು. ಅಲ್ಲಿಯ ಸಜ್ಜನರೊಬ್ಬರ ಪರಿಚಯವಾಗಿ ಅಲ್ಲಿ ವಾತಾವರಣ ಕೆಲವೇ ದಿನಗಳಲ್ಲಿ ಅವರಿಗೆ ಹಿಡಿಸುತ್ತದೆ. ಮೊದಲೇ ಮನೆಯಲ್ಲಿನ ವಾತಾವರಣಕ್ಕೆ ನೊಂದಿದ್ದ ರಾಯರಿಗೆ ಹುಬ್ಬಳ್ಳಿಯ ತಿಳಿ ವಾತಾವರಣ ಹಿಡಿಸಿತ್ತು. ಮೊದಲೇ ಬ್ಯಾಂಕ್ ಮ್ಯಾನೇಜರ್ ಆದವರು. ಅದಕ್ಕಾಗಿ ಊರಿನಲ್ಲಿ ಅವರಿಗೆ ಸ್ವಾಭಾವಿಕವಾಗಿಯೇ ಗೌರವ ದೊರೆತಿತ್ತು. ಅದೇ ದೊಡ್ಡ ಶಹರಿನಲ್ಲಿ ಅವರನ್ನು ಯಾರೂ ತಿರುಗಿಯೂ ಸಹ ನೋಡುತ್ತಿರಲಿಲ್ಲ. ಮನೆಯಲ್ಲಿ ಕಾಲು ಕಸವಾದಂತಿದ್ದ ರಾಯರಿಗೆ ಈ ಊರಿನಲ್ಲಿ ತನಗೆ ಜನರು ನೀಡುತ್ತಿದ್ದ ಗೌರವ ನೋಡಿ ಸಹಜವಾಗಿಯೇ ಸಂತೋಷವಾಗಿತ್ತು. ಅಲ್ಲಿ ಅವರ ಪರಿಚಯಸ್ಥರ ಕಾರ್ಯಕ್ರಮದಲ್ಲಿ ಕೆಲ ಜನರು ಅವರನ್ನು ಮಾಸ್ತರರೇ ಅಂತ ಸಂಬೋಧಿಸುತ್ತಿರುತ್ತಾರೆ. ಅವರಿಗೆ ಆಶ್ಚರ್ಯ. ಕೆಲವರು ಶಂಕರ ಮಾಸ್ತರ ಅಂತ ಕರೆದಾಗ ಅವರಿಗೆ ಆಶ್ಚರ್ಯ ತಡೆಯದಾಯಿತು. ಜಗತ್ತಿನಲ್ಲಿ ಒಂದೇ ತರಹದ 7 ಜನರಿರುತ್ತಾರೆ, ಅದಕ್ಕೆ ತಾನು ಶಿಕಾರಿಯಾದೆನೆ ಅಂತ ತಲೆ ಕೊರೆಯಲು ಶುರುವಾಯಿತು. ಅದರ ಶೋಧನೆಯಲ್ಲಿ ತೊಡಗುತ್ತಾರೆ ರಾಯರು. ಅವರೇ ಶಂಕರ ಮಾಸ್ತರು ಎಂದು ನಂಬಿದ್ದ ಜನರ ಮುಂದೆ ಶಂಕರರಾಯರ ಬಗ್ಗೆ ಕೇಳಲು ಶುರು ಮಾಡುತ್ತಾರೆ. ಜನರು ತನ್ನ ಬಗ್ಗೆ ಏನು ತಿಳಿದುಕೊಳ್ಳುತ್ತಾರೋ ಅಂತಲೂ ಅವರಿಗೆ ಅನಿಸುವುದುಂಟು. ಆದರೆ ಅದಕ್ಕೆಲ್ಲ ಲಕ್ಷ್ಯ ಕೊಡದೆ ತಮ್ಮ ಶೋಧನೆಯಲ್ಲಿ ತೊಡಗಿ ಕೊನೆಗೆ ಅವರು ಶಂಕರ ಮಾಸ್ತರ ಮನೆ ಪತ್ತೆ ಮಾಡುವಲ್ಲಿ ಯಶಸ್ವಿಯಾದರು. ಅವರ ಮನೆಗೆ ಹೋಗಿ ವಿಚಾರಿಸೋಣ ಅಂತ ಹೋದಾಗ ಮಾಸ್ತರರ ಮಗಳು ರಾಯರನ್ನು ತನ್ನ ತಂದೆಯೇ ಎಂಬಂತೆ ಮಾತನಾಡಿಸುತ್ತಾಳೆ. ಆಶ್ಚರ್ಯಗಳ ಸುರಿಮಳೆ. ಒಂದು ದಿನ ಮಾಸ್ತರರು ಮನೆಯಲ್ಲಿ ಇರುವುದನ್ನು ನೋಡಿಕೊಂಡು ರಾಯರು ಮನೆ ಹೊಕ್ಕಾಗ ಮಾಸ್ತರರ ಮುಖ ನೋಡಿ ದಿಗ್ಭ್ರಾಂತರಾದರು. ಏನಿದು ಆಶ್ಚರ್ಯ, ತನ್ನಂತೆಯೇ ಹೂಬೇ ಹೂಬು, ಇಬ್ಬರೂ ಹೇಗಿದು ಅಂತ ಯೋಚಿಸುತ್ತಾ ತಮ್ಮ ಕುಟುಂಬದ ಹೆಸರುಗಳನ್ನು ಹೊರತೆಗೆದಾಗ ಮಾಸ್ತರರ ತಾಯಿ ಭಾಗವ್ವಳಿಗೆ ಇದರ ಹಿಂದಿನ ರಹಸ್ಯ ಹೊಳೆಯುತ್ತದೆ. ರಾಯರ ತಂದೆ ಮಾಧವರಾಯರ ಹೆಸರು ಭಾಗವ್ವಳ ಮೇಲೆ ಪ್ರಭಾವ ಬೀರಿರುತ್ತದೆ. ಏನಿದು ಹಾಗಿದ್ದರೆ? ಮಾಧವರಾಯರ ಮದುವೆ ನಿಷ್ಕರ್ಷೆಯಾದ ಮೇಲೆ ಒಂದು ಸಲ ಅವರು ರೈಲ್ವೆಯಲ್ಲಿ ಪ್ರಯಾಣಿಸುತ್ತಿರುವಾಗ ಅಪಘಾತವಾಗುತ್ತದೆ. ಎಷ್ಟೋ ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ. ಹಾಗೆಯೇ ಮಾಧವರಾಯರು ಸತ್ತು ಹೋಗಿದ್ದಾರೆ ಅಂತ ಜನ ತಿಳಿದುಕೊಂಡಿರುತ್ತಾರೆ. ಹಾಗಿದ್ದರೆ ಮಾಧವರಾಯರು ಮರುಜನ್ಮ ಪಡೆದು ವೆಂಕಟೇಶನ ರೂಪದಲ್ಲಿ ಬಂದಿದ್ದರೆ, ಅವರು ನೋಡಲು ಮಾಸ್ತರರ ಹಾಗೆಯೇ ಇದ್ದರೆ, ಅಥವಾ ಮಾಸ್ತರು ಮತ್ತು ವೆಂಕಟೇಶರಾಯರು ಮಾಧವರಾಯರಿಗೆ ಸಂಬಂಧಿಗಳೇ? ಇಷ್ಟೆಲ್ಲ ಪ್ರಶ್ನೆಗಳು ಪುಸ್ತಕ ಓದುವಾಗ ನಿಮ್ಮ ತಲೆಯಲ್ಲಿ ಮೂಡಿಯೇ ಮೂಡುತ್ತವೆ. ಮಾಧವರಾಯರ ಋಣ ಹೇಗೆಲ್ಲ ರಾಯರು ಮತ್ತು ಮಾಸ್ತರನ್ನು ಆಟವಾಡಿಸುತ್ತದೆ ಎಂಬುದನ್ನು ತಿಳಿಯಲು ಈ ಕಾದಂಬರಿಯನ್ನೇ ಓದಿ ನೋಡಿ. ಧನ್ಯವಾದಗಳು.